ಮೇಡಮ್ ಶುಂಠಿ ಟೀ. ಅರೆ ಮಹೇಶ್, ಶುಂಠಿ ಟೀ. ಹೌದು ಮೇಡಮ್. ಥ್ಯಾಂಕ್ ಯು. ಓಕೆ ಮೇಡಮ್. ಥ್ಯಾಂಕ್ ಯು ಮಹೇಶ್. ಝಂಡೆ, ಅಮ್ಮ ನಾಳೆ ಆಫೀಸಿಗೆ ಬರ್ತಿದ್ದಾರೆ. ಗೊತ್ತು. ನೀನು ಹೇಳಿದ್ದೆಲ್ಲ ವಿಷಯನ ಮುಂದಿನ ಹಂತಕ್ಕೆ ತೊಗೊಂಡು ಹೋಗಬೇಕು ಅಂತ. ಓ, ನಾನು ಹೇಳಿದೆ ಅಂತ ಮಾಡ್ತಿದ್ದೀರಾ ಸರ್? ನನಗೆ ಉಪಕಾರ ಆಗಲಿ ಅಂತ. ಸುಮ್ಮನಿರು, ಮೊದಲೇ ಇಲ್ಲಿ ಆತಂಕ ಆಗ್ತಿದೆ. ಈಗ ಅಮ್ಮನಿಗೆ ಅನ್ನನ ಭೇಟಿ ಮಾಡಿಸ್ತೀನಿ, ಆಮೇಲೆ ಹೇಗೆ ಮುಂದುವರಿಸ್ಲಿ, ಏನು ಮಾತಾಡಲಿ ಒಂದು ಗೊತ್ತಾಗ್ತಿಲ್ಲ ಕಣೋ. ಈ ವಯಸ್ಸಲ್ಲಿ ಇಂಥ ಆತಂಕ ಎಲ್ಲ ಇದ್ದಿದ್ದೆ ಬಿಡಿ ಸರ್. ಇದರ ಜೊತೆಗೆ ನನಗೆ ಇನ್ನೊಂದು ಗೊಂದಲ ಇದೆ. ನನ್ನ ಸ್ನೇಹ, ನನ್ನ ಕಾಳಜಿ ಮೀರಾ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಅದಕ್ಕೆ ಪರೋಕ್ಷವಾಗಿ ನಾನೇ ಕಾರಣನ ಅಂತ ಭಯನೂ ನನಗಾಗ್ತಿದೆ ಕಣೋ. ಈ ಕಗ್ಗಂಟುಗಳನ್ನೆಲ್ಲ ಕಳ್ಚ್ಕೋಬೇಕು ಅಂತಂದರೆ ನೀವು 3 ಗಂಟೆ ಹಾಕಲೇಬೇಕು. ಆ ವೆಟ್ಸ್ ಆ ಅಂತಾದಮೇಲೆ ಯಾವ ತೊಂದರೆನೂ ಇರಲ್ಲ. ಮೊದಲು ಅನುನ ಅಮ್ಮನಿಗೆ ಪರಿಚಯ ಮಾಡಿಸು. ಹಾಗೆ ಸುಬ್ಬು ಮತ್ತು ಪುಷ್ಪ ಅವ್ರಿಗೂ ತಿಳಿಸು. ತುಂಬ ವರ್ಷ ಆದಮೇಲೆ ಅಮ್ಮ ಆಫೀಸಿಗೆ ಬರ್ತಾ ಇದ್ದಾರೆ. ನಾಳೆ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಝಂಡೆ, ಮೀರಾ ಮತ್ತು ಅನು ನನ್ನ ಎದುರಿಗಿದ್ದಾಗ ಏನೋ ವ್ಯತ್ಯಾಸ ಕಾಣ್ತಿದೆ, ಮೊದಲಿನ ಥರ ಇಲ್ಲ. ಅದನ್ನು ನಾನು ಗಮನಿಸ್ದೆ. ಅದ್ರ ಬಗ್ಗೆ ಎಲ್ಲ ನೀನು ತಲೆ ಕೆಡಿಸ್ಕೋಬೇಡ, ಆರಾಮಾಗಿರು. ಎಲ್ಲಿ ಹೊಟ್ಟೆ? ನಾನು ಇದೇ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀನಿ ಸರ್. ನನಗೂ ಆಗಾಗ ಶುಂಠಿ ಟೀ ಬೇಕಲ್ಲ. Hi Jende, tell me. ನಾಳೆಗೆ ತಯಾರಿ ನಡೀತಿದೆ ಮೀರಾಜಿ. ಅಮ್ಮ ಬರ್ತಿದಾರಲ್ಲ. ಯಾ, ಅದಕ್ಕೆ ರಿಲೇಟೆಡ್ ಫೈಲ್ಸ್ ಎಲ್ಲ ಸರಿ ಇದೆಯಾ ಅಂತ ಒಂದ್ಸಲಿ ಚೆಕ್ ಮಾಡ್ತಾ ಇದ್ದೆ. ಆಫೀಸ್ ಕೆಲಸ ಇರಲಿ, ಮನಸ್ಸನ್ನು ಸ್ವಲ್ಪ ತಯಾರಿ ಮಾಡ್ಕೋಬೇಕಾಗತ್ತೆ. ಅಮ್ಮ ಆಫೀಸಿಗೆ ಬರ್ತಿರೋದಷ್ಟೇ ಅಲ್ಲ, ಅಮ್ಮ ಅನುನು ಭೇಟಿ ಮಾಡ್ತಾ ಇದ್ದಾರೆ. ಯಾ, ಸೊ ವಾಟ್? ನಮ್ಮ ಕಡೆ ಒಂದು ಮಾತಿದೆ, ಹೆಣ್ಣು ನೋಡೋಕ್ಕೆ ಬಂದಾಗ ಹೆರಿಗೆ ನೋವಿನ ಮಾತು ಯಾಕೆ ಅಂತ. ಜೇಂಡೆ, ಈ ಹೆರಿಗೆ ಪೆರಿಗೆ ಬಗ್ಗೆ ಎಲ್ಲ ಬಿಟ್ಬಿಡಿ, ಸ್ಟ್ರೈಟಾಗಿ ಪಾಯಿಂಟಿಗೆ ಬನ್ನಿ. ಏನಿಲ್ಲ, ಅನು ಸಿರಿಮನೆನ ಅಮ್ಮನಿಗೆ ನೀವೇ ಪರಿಚಯ ಮಾಡಿಸೋ ಸಂದರ್ಭ ಬರ್ಬೋದು.
ಅಮ್ಮ ತುಂಬ ಸೂಕ್ಷ್ಮ ಸ್ವಭಾವದವರು, ನಿಮಗೆ ಗೊತ್ತಲ್ಲ. ಏನಿಲ್ಲ, ಅನು ಜೊತೆ ನೀವೀಗ ನಡ್ಕೊಳ್ಳೋ ಹಾಗೆ ಆಗಲೂ ನಡೆಸ್ಕೊಂಡ್ರೆ ಅಮ್ಮ ಗಮನಿಸ್ತಾ ಇರಲ್ಲ. ವೆಲ್, ವಾಟ್ ಆರ್ ಯು ಟ್ರೈಂಗ್ ಟು ಅಡ್ವೈಸ್ ಜೇಂಡೆ? ನೀವು ದ್ವೇಷಿಸೋ ಹಾಗೆ ಅನುನಲ್ಲಿ ಏನೂ ಇಲ್ಲ. ನೀವು ಆರ್ಯ ಸರ್ನ ಹೊರತುಪಡಿಸಿ ಅನುನ ಒಬ್ಬ ಸಾಮಾನ್ಯ ಹುಡುಗಿಯಾಗಿ ನೋಡಿದ್ರೆ ನಿಮಗೇನು ಅನಿಸಲ್ವೇನೋ. ಅಮ್ಮ ಬಂದಾಗ ಏನೇನೋ ಮಾತುಗಳು, ಪ್ರಶ್ನೆಗಳು ಹುಟ್ಕೋಬೋದು. ಅದಾಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ ನಿಮಗೆ? ಮೀರಾಜಿ, ಓಕೆ, ಐ ಮ್ಯಾನೇಜ್ ಇಟ್. ನಾಳೆ ಯಾವುದೇ ಥರದ ಆಕ್ವರ್ಡ್ ಪರಿಸ್ಥಿತಿ ಬರಬಾರ್ದು, ಆ ಥರ ನಾನು ನೋಡ್ಕೋತೀನಿ ಜೇಂಡೆ. ಶುಂಠಿ ಟೀ ಹೇಳಿದ್ದೀನಿ, ಕುಡಿದ್ಬಿಟ್ಟು ಆರಾಮಾಗಿ ಕೆಲಸ ಮಾಡಿ. ಐ ಪ್ರಿಫರ್ ಬ್ಲ್ಯಾಕ್ ಕಾಫಿ. ಕೊರೋನಾ ಮೀರಾಜಿ, ಅದೇ ಬೆಸ್ಟು. ನಾಳೆ ದಿನಕ್ಕಾಗಿ ನಾನು ಕಾಯ್ತಾ ಇದ್ದೀನಿ. ಅಂತೂ ನನ್ನ ಅಮ್ಮನಿಗೆ ನಿನ್ನನ್ನು ಭೇಟಿ ಮಾಡಿಸೋ ಸಮಯ ಬಂದೇ ಬಿಡ್ತು. ಆರ್ಯ ಸರ್ ಕಾಲ್ ಮಾಡೋಣ ಅಂದ್ಕೊಂಡ್ರೆ ಮೀರಾ ಮ್ಯಾಮ್ ಕಾಲ್ ಮಾಡ್ತಿದ್ದಾರಲ್ಲ. ಹಲೋ. ಹಾಯ್ ಅನು, ಡಿಸ್ಟರ್ಬ್ ಮಾಡಿದ್ನಾ? ಇಲ್ಲ ಮ್ಯಾಮ್, ಹೇಳಿ. ಏನಿಲ್ಲ ಅನು, ಆಫೀಸಲ್ಲಿ ಡ್ಯೂ ಟು ವೇರಿಯಸ್ ರೀಸನ್ಸ್ ನಾನು ನಿನಗೆ ಸರಿಯಾಗಿ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕಾಗಿರಲಿಲ್ಲ. ಅದಕ್ಕೆ ಈಗ ಕಂಗ್ರ್ಯಾಚುಲೇಷನ್ಸ್ ಹೇಳೋಣ ಅಂತ ಕಾಲ್ ಮಾಡಿದೆ. ಇಷ್ಟು ಕಡಿಮೆ ಟೈಮಲ್ಲಿ ಎಂಥ ದೊಡ್ಡ ಹುದ್ದೆ ನಿನಗೆ ಸಿಕ್ಕಿದೆ ಅನು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೀವು ವಿಶ್ ಮಾಡ್ತಿರೋದು ನನಗೆ ತುಂಬ ಖುಷಿ ಆಗ್ತದೆ.